ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ, ಈಗಿನ ಕಾಲದ ಟ್ರೆಂಡು, ಸ್ಟ್ರಾಟಜೀಸ್, ಬಿಸ್ನೆಸ್ ಎಲ್ಲ ಚೇಂಜ್ ಆಗೋಗಿದೆ. ಏನಾಯ್ತು? ಆಗ್ಲೇ ಹೆಂಡತಿ ಜೊತೆ ಜಗಳನ? ಅಯ್ಯೋ, ಮೂವಿಗೆ ಹೋಗೋಣ ಅಂದೆ, ಅವಳು ಎಲ್ಲೂ ಬರಲ್ಲ ಅಂತಿದ್ದಾಳೆ. ಯಾಕೆ? ಅವಳಿಗೆ ಮನೆ ಬಿಟ್ಟು ಆಚೆ ಹೋಗಕ್ಕೆ ಇಷ್ಟ ಇಲ್ವ? ಯಾಕಮ್ಮ, ಹೋಗಿ ಬನ್ನಿ, ಅವನಿಗೂ ನಿನ್ ಜೊತೆ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಹೋಗೋದಾದ್ರೆ ಎಲ್ರೂ ಜೊತೆಗೆ ಹೋಗೋಣ ಅಂತ ಚಿಕ್ಕಮಾವ. ಎಂತ ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಹುಡುಗಿರು ಗಂಡನ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನ್ ನೋಡಿದ್ರೆ ಈಗ ಅಂತಿದ್ಯಲ್ಲ. ನನಗೇನಿಲ್ಲ, ನಾವೆಲ್ಲ ಬರ್ತೀವಿ ಅಲ್ವಾ ಬ್ರೋ? ಇವಳೊಬ್ಳು ಕಬಾಬ್ ಮೇ ಹಡ್ಡಿ, ಸುಮ್ಮನಿರೆ. ಇವಳೊಬ್ಳು ಬುದ್ಧಿ ಇಲ್ಲದ ಪೆದ್ದಿ. ಇವರಿಬ್ರು ಹೊಸ ಜೋಡಿ ಹೋಗಿ ಬರ್ತಾಳೆ, ನೀನೇನೆ ಹೋಗೋದು? ಹೌದು, ಅವರಿಬ್ಬರೇ ಹೋಗಿ ಬರಲಿ. ಇನ್ನೊಂದಿನ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಮ್ಮ, ನಿಮಗೆ ನಮ್ಮ ಜೊತೆ ಬರಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮದುವೆ ಆದ ಹೊಸರಲ್ಲಿ ನೀವಿಬ್ರು ಆದಷ್ಟು ಒಟ್ಟಿಗೆ ಸಮಯ ಕಳಿಬೇಕು. ಅದರಿಂದ ನಿಮ್ಮಿಬ್ರು ಮಧ್ಯೆ ಒಂದಷ್ಟು ಬಾಂಧವ್ಯ ಬೆಳೆಯುತ್ತೆ. ನೀವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಈಗ ನಾವೆಲ್ಲರೂ ಬಂದ್ರೆ ನಿಮ್ಗೂ ಮುಜುಗರ ಅನ್ಸುತ್ತೆ. ಹೌದು ದೀಪಿಕಾ, ಹಠ ಮಾಡಬೇಡ. ಇದು ಒಂದ್ಸತಿ ಅವನ ಜೊತೆ ಹೋಗ್ಬಾ. ಎಷ್ಟು ಪ್ರೀತಿಯಿಂದ ಕರಿತಿದ್ದಾನಲ್ವಾ? ಸರಿ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ಹೋಗ್ತೀನಿ. ಆದ್ರೆ ನೆಕ್ಸ್ಟ್ ಟೈಮು ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಅಪ್ಪ ದೇವ್ರೆ, ಹನಿಮೂನ್ಗೂ ಇವಳು ಎಲ್ರೂ ಕರ್ಕೊಂಬರ್ದೇ ಹೋದ್ರೆ ಸಾಕಪ್ಪ ಸಾಕು. ಬಾಸು, ಒಂದೊಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ನಾನು ಎಷ್ಟು ಕಷ್ಟಪಡಬೇಕು, ಹಿಂಸೆ ಪಡಬೇಕು ಗೊತ್ತಾ? ಆದರೆ ಈ ಸಂಧ್ಯಾ ನೋಡಿದ್ರೆ ಅದೇನೇನೋ ಮಾಡೋಕ್ಕೋಗಿ ಎಲ್ಲ ಕಳೀತಾಳಲ್ಲ. ಹೋಗ್ಲಿ ಬಿಡು ಸಮರ್, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಗೂ ಸ್ವಲ್ಪ ಕಷ್ಟ ಅರ್ಥ ಆಗಲಿ ಅಂತ ಸುಮ್ಮನೆ ಇದ್ವಿ ಅಷ್ಟೆ. ಅವಳ ವಿಷಯ ಬಿಡು. ಆ ಮನೇಲಿ ಕೆಲಸ ಹೇಗಿದೆ? ಅಮ್ಮ ಹೇಗಿದ್ದಾರೆ? ನಂಗೆ ಗೊತ್ತಿಲ್ಲ ಬಾಸು, ನಾನೇನು ಮನೆಯೊಳಗೆ ಹೋಗಲಿಲ್ಲ, ಅವರೇನು ಆಚೆ ಬರಲಿಲ್ಲ. ಕಾರಲ್ಲಿ ಸುಮ್ಮನೆ ನಿದ್ದೆ ಹೊಡೆದೆ. ಕೆಲವೊಂದ್ಸಲಿ ಪಿಕಪ್ ಡ್ರಾಪು ಕೂಡ ಇರಲ್ಲ. ಹಾಗೆ ದುಡ್ಡಿಸ್ಕೊಳ್ಳೋಕೆ ಒಂಥರ ಹಿಂಸೆ ಆಗುತ್ತೆ ಬಾಸು. ನನಗೆ ಯಾಕೋ ಸೆಟ್ ಆಗ್ತಾಯಿಲ್ಲ ಅಲ್ಲಿ. ಇಷ್ಟು ಬೇಗ ಹಾಗೆ ಹೇಳಿದ್ರೆ ಹೇಗೆ? ಹೇಗೂ ನಿನ್ನ ರೆಕಮೆಂಡ್ ಮಾಡಿದ್ದು ನಿಮ್ಮ ಬಾಸ್ ಅಲ್ವಾ? ಇಲ್ಲಿಂದ ಒಳ್ಳೆ ಫೀಡ್ಬ್ಯಾಕ್ ಹೋಗೇ ಹೋಗುತ್ತೆ. ನಿನ್ನ ಸಂಬಳನೂ ಜಾಸ್ತಿ ಆಗ್ಬೋದು. ಸ್ವಲ್ಪ ಪೇಷನ್ಸಿಂದ ಇರೋ. ಆದರೂ ಏನು ಕೆಲಸ ಇಲ್ದಿರೋದು ಕಷ್ಟ ಬಾಸು. ಏನು ಕೆಲಸ ಮಾಡದೆ ಯಾಕೆ ಇರ್ತೀಯ? ಆ ಮನೆ ಪಿಕಪ್ ಡ್ರಾಪ್ ಇಲ್ಲ ಅಂದ್ರೆ ನೀನ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿದಾರಲ್ವಾ? ನಿಜ ಬಾಸು, ಆ ಮನೇಲಿ ಒಬ್ಬೊಬ್ರು ಹಗಲು ವೇಷ ನೋಡ್ತಾ ಇದ್ರೆ ಈ ಮನೇಲಿ ಸಂಧಿ ಆಡೋದು ನೋಡಿದ್ರೆ ನೀನೆಲ್ಲರಿಗಿಂತ ಡಿಫ್ರೆಂಟು ಅಂತ ಅನ್ಸುತ್ತೆ. ನಾನೇನು ಅದೃಷ್ಟ ಮಾಡಿದ್ನೋ ಏನೋ. ಬೇರೆ ಎಲ್ಲ ವಿಷಯದಲ್ಲೂ ದೇವರು ನನಗೆ ಬೇಕಾಗಿದ್ದನ್ನು ಕೊಡದೇ ಇದ್ರು ನಿನ್ನ ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಡಿಸರ್ವ್ ಮಾಡೋದಕ್ಕಿಂತ ಜಾಸ್ತಿ ಒಳ್ಳೆ ಹೆಂಡ್ತಿನ ನನಗೆ ಕೊಟ್ಬಿಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.